ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವೆಲ್ಲರೂ ಬಂದು ನಿಮ್ಮೊಟ್ಟಿಗೆ ಈ ಸ್ವಲ್ಪ ಹೊತ್ತು ಕಳೀಲಿಕ್ಕಾಗುವಂತೆ ದೇವರು ನಡೆಸಿದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ನಾನು ಬೆಳಿಗ್ಗೆ ಇಲ್ಲಿ ಬಂದಾಗ ನೆನೆಸ್ತಾ ಇದ್ದೆ, ಯೇಸು ಎಂಬ ನಾಮವನ್ನು ಕೇಳಿಸಿಕೊಳ್ಳುವಂತೆ ದೇವರು ನಮ್ಮನ್ನು ನಡೆಸಿದೆ. ಅಂದ್ರೆ ಆತನು ಕರೆಯದ ಹೊರತು ಯಾರು ಆತನ ಬಳಿಗೆ ಬರಲಾರರು ಅಂತ ವಾಕ್ಯ ಹೇಳಿದೆ ಅಲ್ಲ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಆತನ ನಾಮದಲ್ಲಿ ಕೂಡಿ ಬರುವುದಾದ್ರೆ ಆತನು ನಮ್ಮನ್ನು ಕರೆದಿದ್ದಾನೆ ಅನ್ನುವಂತ ಒಂದು ಸತ್ಯವನ್ನು ನಾವು ಯಾವಾಗಲೂ ನೆನಪಿಟ್ಕೊಳ್ಳೋಣ. ಹಾಗಾದ್ರೆ ದೇವರು ನಮ್ಮ ಜೊತೆಗಿರುವುದಾದರೆ ವಾಕ್ಯ ಏನ್ ಹೇಳ್ತದೆ? ಇಫ್ ಗಾಡ್ ಇಸ್ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ದೇವರು ನಮ್ಮ ಪರವಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಈ ಒಂದು ಭರವಸೆದಿಂದ ನಾವು ಮುಂದೆ ಹೋಗ್ಬೇಕು. ಏನೇ ಇರಲಿ ಜೀವನದಲ್ಲಿ ಎಂಥದೇ ಬರಲಿ, ನಾವು ನಮ್ಮೊಟ್ಟಿಗೆ ಯಾರಿದ್ದಾರೆ ಅನ್ನುವಂಥದ್ದನ್ನು ನೆನ್ಪಿಟ್ಕೊಂಡು ನಾವು ಮುಂದೆ ಹೋಗೋಣ. ದೇವರಿಗೆ ಸ್ತೋತ್ರ. ನಂಬಿಕೆ ಅಂತ ನಾವು ಡಿಫೈನ್ ಮಾಡುವಾಗ, ನಂಬಿಕೆ ಅಂದ್ರೆ ಏನು, ನಂಬಿಕೆ ಯಾವ ತರ ಇರುತ್ತೆ? ಯೇಸು ಸ್ವಾಮಿಯ ಸುತ್ತಮುತ್ತಲಿನ ಜನರಲ್ಲಿನೇ 2 ಉದಾಹರಣೆಗಳನ್ನ ನೋಡ್ತೇವೆ. ಮೊದಲನೇದಾಗಿ ಸ್ವಾಮಿಯ ಶಿಷ್ಯರು. ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಹಡಗಿನಲ್ಲಿ ಇರುವಾಗ ಒಂದು ಬಿರುಗಾಳಿ ಬರುವಾಗ ಅವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಶಿಷ್ಯರೆಲ್ಲ ಹೆದರ್ಕೊಂಡು, ಅಯ್ಯೋ ಸ್ವಾಮಿ, ನೀನ್ ಮಲ್ಗಿದ್ಯಾ, ನಾವು ಮುಳುಗ್ ಹೋಗ್ತೀವಿ, ನಾವು ಸಾಯ್ತೀವಿ ಅನ್ನೋ ಭಯ ನಮ್ಗಿದೆ, ನಮ್ ಪರವಾಗಿ ನಿನ್ಗೆ ಕಾಳಜಿ ಇಲ್ವಾ ಅಂತ ಸ್ವಾಮಿನ ಎಬ್ಬಿಸ್ತಾರೆ. ಆವಾಗ ಸ್ವಾಮಿ ಎದ್ದು ಬಂದು ಬರುವಂತಹ ಬಿರುಗಾಳಿಯನ್ನ ಶಾಂತಗೊಳಿಸಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಿಮ್ಮ ನಂಬಿಕೆ ಎಲ್ಲಿದೆ? ಆತನ ಜೊತೆ ಇರುವಂತ ಶಿಷ್ಯರಿಗೆ ಸ್ವಾಮಿ ಕೇಳುವಂತ ಪ್ರಶ್ನೆ, ನಿಮ್ಮ ನಂಬಿಕೆ ಎಲ್ಲಿದೆ? ಅದು ಸ್ವಲ್ಪ ಮುಂದೆ ಬಂದ್ರೆ ಅದೇ 2ನೇ 3ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಒಬ್ಬ ರೋಮನ್ ಸೆಂಚುರಿಯನ್ ಶತಾಧಿಪತಿ, ಸ್ವಾಮಿ ಇನ್ನೊಬ್ಬರ ಮನೆಗೆ ಹೋಗ್ತಾ ಇರ್ತಾರೆ. ಅವಾಗ ಶತಾಧಿಪತಿ ಓಡ್ ಬರ್ತಾನೆ. ಓಡ್ ಬಂದು ಎಲ್ಲರ ಮಧ್ಯೆನೂ ಸ್ವಾಮಿಯ ಮುಂದೆ ನಿಂತ್ಕೊಂಡು, ಸ್ವಾಮಿ, ನಿನ್ನ ಚಿತ್ತ ಇರುವುದಾದರೆ ನನ್ನ ಸೇವಕನನ್ನ ಇವತ್ತು ನೀನು ಗುಣಪಡಿಸಬಲ್ಲೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇವನಲ್ಲಿರುವಂತಹ ನಂಬಿಕೆಯನ್ನ ನಾನು ನಿಮ್ಮಲ್ಲಿಯೂ ಕಾಣಲಿಲ್ಲ, ಯಹೂದ್ಯರಲ್ಲಿಯೂ ಕಾಣಲಿಲ್ಲ. ಹಾಗಾಗಿ ನಮ್ಮನ್ನ ಸ್ವಾಮಿ ನೋಡುವಾಗ ನಾವು ಎಲ್ಲಿಂದ ಬರ್ತೀವಿ? ಗಾಡ್ ಡಸಂಟ್ ಕೇರ್. ನಾವು ಯಾರೋ ಪರವಾಗಿಲ್ಲ, ಸ್ವಾಮಿಗೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೋ ಅದೇ ಸ್ಥಿತಿಯಲ್ಲಿ ನಾವು ಸ್ವಾಮಿ ಹತ್ರ ಬಂದು, ಸ್ವಾಮಿ ನೀನು ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡಲು ಶಕ್ತನಾಗಿದ್ದೀಯಪ್ಪ ಅಂತ ನಾವು ನಂಬಿಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಮ್ಮನ್ನ ಎತ್ತುವಂತವನಾಗಿದ್ದಾನೆ, ನಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ಇಲ್ಲಿ ನಿಂತಿರುವಂತ ಎಲ್ಲ ಟೀಚರ್ಸ್ ಗಳದ್ದು ಇದು ಒಂದು ನಮ್ಮ ಟೆಸ್ಟಿಮನಿ ಆಗಿದೆ, ಸಾಕ್ಷಿಯಾಗಿದೆ. ಏನಂದ್ರೆ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿಯೂ ನಾವು ಸ್ವಾಮಿ ಹತ್ರ ಹೋಗಿ, ಸ್ವಾಮಿ ನಮ್ಗೆ ಇದು ಆಗ್ತಾ ಇಲ್ಲ, ನಮ್ ಕೈಯಿಂದ ಆಗ್ತಾ ಇಲ್ಲ ಕರ್ತನೆ, ನಿನ್ನ ಸಹಾಯ ಬೇಕು ಅಂತ ಬೇಡಿದಾಗ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿಯೂ ಸ್ವಾಮಿ ಅದ್ಭುತಗಳನ್ನ ಮಾಡಿದ್ದಾನೆ. ನಿಮಗೂ ಕೂಡ ಈ ದಿನ ಅದೇ ಮಾತನ್ನ ಹೇಳ ಬಯಸ್ತೇವೆ. ನೀವು ಕೂಡ ಸ್ವಾಮಿಯೊಟ್ಟಿಗೆ ಮಾತನಾಡುವಾಗ ಮೊಣಕಾಲು ಹಾಕ್ರಿ, ಪ್ರಾರ್ಥನೆ ಮಾಡ್ರಿ. ಯೇಸು ಸ್ವಾಮಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಒಂದು ಕೊರತೆಗಳಿಗೆ ಒಂದೇ ಒಂದು ಉತ್ತರ ಆಗಿದ್ದಾನೆ. ಬೇರೆ ಯಾರ ಹತ್ರನೂ ಉತ್ತರ ಇಲ್ಲ, ಯೇಸು ಸ್ವಾಮಿ ಮಾತ್ರ ಉತ್ತರವಾಗಿದ್ದಾನೆ. ಸತ್ಯವೇದದಲ್ಲಿ ಒಂದು ವಾಕ್ಯವಿದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಏಕಮನಸ್ಸಿನಿಂದ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂದು. ಸೊ ಈಗನು ನಾವೇನ್ ಮಾಡಿದೀವಿ, ಒಬ್ರು ಇಬ್ರಲ್ಲ, 100 200 ಜನ ಆದಂಗೆ ಒಂದೇ ದೇವರ ಹೆಸರಿನಲ್ಲಿ ಏಕಮನಸ್ಸಿನಿಂದ ಕೂಡಿ ಬಂದಿದ್ದೇವೆ. ನಾವೆಲ್ಲರೂ ಇಷ್ಟು ಗುಂಪಾಗಿ ಕೂಡಿ ಬಂದು ದೇವರನ್ನು ಸ್ತೋತ್ರಿಸುತ್ತಿರುವಾಗ, ನಮ್ಮ ಬೇಡಿಕೆಗಳನ್ನು ಕೇಳುತ್ತಿರುವಾಗ ದೇವರು ಅದನ್ನು ಆಲೈಸುತ್ತಾರೆ ಮತ್ತು ನಮಗೆ ಅದಕ್ಕೆ ಬೇಕಾದಂತ ಸದುತ್ತರವನ್ನು ದಯಪಾಲಿಸುತ್ತಾರೆ. ಆದ್ದರಿಂದ ನಾವ್ ಯಾರು ನನ್ ಮನೇಲಿ ಕೂತ್ಕೊಂಡು ನಾನೊಬ್ನೇ ಪ್ರಾರ್ಥನೆ ಮಾಡ್ತೀನಿ, ನಾನೊಬ್ಳೆ ಪ್ರಾರ್ಥನೆ ಮಾಡ್ತೀನಿ ಅನ್ನೋಕ್ಕಿಂತ ನಾವೆಲ್ಲ ಗುಂಪಾಗಿ ಬಂದು ಕುಟುಂಬವಾಗಿ ಬಂದು ಪ್ರಾರ್ಥನೆ ಮಾಡಿದರೆ, ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ದೇವರು ಆಲೈಸಿ ಅದಕ್ಕೆ ಉತ್ತರ ದಯಪಾಲಿಸುತ್ತಾರೆ. ಇದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ. ನಮ್ಗೆ ಗೊತ್ತು ಇದು ದೇವರ ಆಶೀರ್ವಾದನೆ, ದೇವರ ಕೃಪೆ. ನಾವು ಪ್ರತಿದಿನ ದೇವರನ್ನ ಯಾವ ತರ ಮಾತಾಡಿಸ್ತೀವಿ?
ಇಲ್ಲ ದೇವ್ರು ನಮ್ ಜೊತೆ ಯಾವ ತರ ಮಾತಾಡ್ತಾರೆ? ಹಾ, ನಾವು ದೇವ್ರ ಹತ್ರ ಮಾತಾಡೋದಂದ್ರೆ ನಾವು ಪ್ರಾರ್ಥನೆ ಮಾಡೋದು. ದೇವ್ರು ನಮ್ ಸಂಗಡ ಯಾವ ತರ ಮಾತಾಡ್ತಾರಂದ್ರೆ ವಾಕ್ಯಗಳ ಮೂಲಕ ನಮ್ ಜೊತೆ ದೇವ್ರು ಮಾತಾಡ್ತಾರೆ. ಸೊ ಪ್ರತಿದಿನ ನಾವ್ ಏನ್ ಮಾಡ್ಬೇಕಂದ್ರೆ ನಾವು ನಮ್ಮ ಕರ್ತವ್ಯ ಏನಂದ್ರೆ ನಾವು ಬೈಬಲ್ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅದರ ಉತ್ತರ ನಾವು ಬೈಬಲ್ ಓದಿಲ್ಲ ಅಂದ್ರೆ ಅರ್ಥ ದೇವ್ರು ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂತ. ಅದಕ್ಕೆ ಚಿಕ್ಕ ಮಕ್ಳು ಪ್ರತಿದಿನ ಏನ್ ಮಾಡ್ಬೇಕು ಮಕ್ಳ? ಪ್ರಾರ್ಥನೆ ಮಾಡ್ಬೇಕು. ಸೊ ನಾವು ದೇವ್ರ ಹತ್ರ ಕೇಳ್ಕೋಬೇಕು, ನಮ್ಮ ಹತ್ರ ಏನು ನಮ್ಗೆ ಬುದ್ಧಿ ಬೇಕಾ, ಜ್ಞಾನ ಬೇಕಾ, ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಪ್ರಾರ್ಥನೆ ಬೇಡ್ಕೊಳ್ಳುವುದಾದ್ರೆ ದೇವರು ವಾಕ್ಯದ ಮೂಲಕ ನಮ್ಮ ಹತ್ರ ಮಾತಾಡ್ತಾರೆ. ಕ್ರೈಸ್ತರಾದ ನಾವು ಪ್ರತಿದಿನ ನಮ್ಮಲ್ಲಿರುವಂತ ಒಂದು ಭಾರ ಏನಂದ್ರೆ ಪ್ರಾರ್ಥಿಸುವುದು. ನಾವು ಇನ್ನೊಬ್ಬರಿಗೆ ಏನು ಮಾಡಲು ಸಾಧ್ಯ ಇಲ್ಲ, ಅದರ ಬದಲಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಒಂದು ಪ್ರಾರ್ಥನೆಯಿಂದ ದೇವರು ಅವರ ಕಷ್ಟಗಳಿಗೆ, ಅವರ ಪ್ರಾರ್ಥನೆಗೆ ಉತ್ತರ ಕೊಡಲು ಶಕ್ತರಾಗಿದ್ದಾರೆ. ಓಕೆ, ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರ. ನಾವೆಲ್ಲ ಬಂದಿದ್ದು ನಿಮಗೆ ಖುಷಿ ಆಗಿದ್ಯಾ? ಜೋರಾಗಿ ಹೇಳ್ಬೇಕು. ಓ, ಕೇಳಿಸ್ತಾ ಇಲ್ಲ. ನಮ್ಮ ಮಕ್ಳೇ, ನಾವಿಲ್ಲಿ ಬಂದಿದ್ದು ನಿಮಗೆ ಖುಷಿ ಆಗಿದ್ಯಾ? ಓ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ನಾವು ಬಹಳ ದಿನದಿಂದ ಈಗಲ್ಲ, ಆಗ್ಲೇ ಒಂದ್ 2-3 ಸರಿ ನಾವು ಟ್ರೈ ಮಾಡಿದ್ವಿ ಇಲ್ಲಿ ಬರೋದಕ್ಕೆ, ಪ್ಲಾನ್ ಮಾಡಿದ್ವಿ. ಬಟ್ ದಿಸ್ ಇಸ್ ದಿ ಡೆಸ್ಟೈನ್ ಟೈಮ್. ಈಗಲೇ ಇದೇ ಟೈಮಲ್ಲಿ ಬರ್ಬೇಕಾಗಿತ್ತು ಅಂತ ಇದು ದೇವರ ಚಿತ್ತ ಆಗಿದೆ. ಅದಕ್ಕೆ ನಾವು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಲಾಸ್ಟ್ 1 ವಾರದಿಂದ ನನಗೆ ಬೆಂಗಳೂರಲ್ಲೇ ಇದ್ದಿಲ್ಲ. ನಾನು ಎಮರ್ಜೆನ್ಸಿಯಿಂದ ಸ್ಯಾಟರ್ಡೆ ಬೆಳಿಗ್ಗೆನೆ ವಾಪಸ್ ಬಂದಿದ್ದೆ. ನಾನು ಬಾಂಬೆಯಲ್ಲಿದ್ದೆ, ಅಲ್ಲಿ ಸ್ವಲ್ಪ ಏನೋ ಇಶ್ಯೂ ಆಗಿತ್ತು ಕಂಪ್ನಿ. ಬಟ್ ದೆನ್ ಎಲ್ಲ ಅರೇಂಜ್ಮೆಂಟ್ಸ್ ನಾನು ದೇವ್ರ ಕೈಯಲ್ಲಿ ಒಪ್ಪಿಬಿಟ್ಟಿದ್ದೆ. ಚಂದ್ರಬಾಬುರಿಗೆ ಹೇಳಿದ್ದೆ, ಸುಮಾರು ಹೇಳಿದೆ, ಕೋಆರ್ಡಿನೇಟ್ ಮಾಡ್ತಾ ಇದ್ರು, ಜಿನ್ನಿ ಮಾಡ್ತಾ ಇದ್ರು, ಅದರ್ ಟೀಚರ್ಸ್ ವರ್ ಆಲ್ಸೋ ಹೆಲ್ಪಿಂಗ್. ದೆನ್ ನನಗೆ ಟೈಮ್ ಕೊಡಕ್ಕೆ ಆಗ್ತಾ ಇದ್ದಿಲ್ಲ. ಲಾಸ್ಟ್ಗೆ ಬರೋ ಒಂದಿನ ಮುಂಚೆ 10:30 ಅಲ್ಲ, ಎಷ್ಟು 10:30 to 12 o'clock ಕನೆಕ್ಟ್ ಆಗಿದ್ವಿ ನಾನು, ಸುಮಾ ಅಂಡ್ ಜಿನ್ನಿ, ಪ್ಲಾನ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅಂತ. ಸೊ ಬಟ್ ದೇವ್ರ ನಂಬಿಗಸ್ತನು, ಕೈ ಬಿಡೋದಿಲ್ಲ. ಫಂಡ್ಸ್ ಶಾರ್ಟೇಜ್ ಇತ್ತು, ಪ್ಲಾನಿಂಗ್ ಪ್ರಾಪರ್ ಆಗಿದ್ದಿಲ್ಲ. ಆದ್ರೆ ಎಸ್ ಟೇಕನ್ ಕೇರ್. ನಮ್ದು ಅರ್ಧ ದಿನ ಆಗಿದೆ, ಇನ್ನ ಅರ್ಧ ದಿನ ಇದೆ, ನಮ್ದು ಇನ್ನ ದುಡ್ಡಿದೆ ಟುಡೇ. ಸೊ ಇನ್ನ ಅರ್ಧ ದಿನ ದೇವ್ರು ನಡೆಸ್ತಾರೆ ಅಂತ ನಾವು ನಂಬಿದೀವಿ. ಎಲ್ಲ ಟೀಚರ್ಸ್ ನಂಬಿದೀವಿ, ಮಕ್ಕಳು ನಂಬಿದ್ದಾರೆ. ಸೊ ಥ್ಯಾಂಕ್ ಯು ಚಂದ್ರ ಬ್ರದರ್, ಥ್ಯಾಂಕ್ ಯು ಬೇಜಿ ಸಿಸ್ಟರ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ಈ ಜಾಗ ಕೊಟ್ಟಿದ್ದಕ್ಕೆ ಸ್ತೋತ್ರ. ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಲೈಕ್ ದೆಮ್, ಸ್ಪೀಕ್ ಟು ದೆಮ್, ಈಟ್ ವಿತ್ ದೆಮ್. ಹಿಂದಿ ಮಕ್ಕಳೇ, ನೀವು ಕೂಡ ನಮ್ ಚರ್ಚ್ ಮಕ್ಕಳು ಬಂದಿದ್ದಾರೆ, ಅವ್ರ ಜೊತೆಗೆ ಊಟ ಮಾಡ್ಬೇಕಾಯ್ತಾ? ಜೊತೆಗೆ ಈಗ ಡ್ಯಾನ್ಸ್ ಎಲ್ಲ ಕಲ್ಸಿದ್ರಲ್ಲ, ನಿಮ್ ಡ್ಯಾನ್ಸ್ ಅವ್ರಿಗೆ ಕಲ್ಸ್ಬೇಕು ಈಗ ನೆಕ್ಸ್ಟ್. ಓಕೆನಾ? ಡನ್? ಓ, ಓಕೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಆಲ್. ನಿಮ್ಗೆಲ್ಲ ದೇವರ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಜೋರ್ ಚಪ್ಪಲ್ ಹೊಡೆಯೋಣ. ಜೋರ್ 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 ಜೋರ್, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಓಕೆ.